ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಅದ್ರ ವ್ಯಾಲ್ಯೂ ಕಡಿಮೆ ಅಂದ್ರೆ 1.5 ಲಕ್ಷ. ಈ ಕಡೆ ತಲೆನೂ ಹಾಕ್ಬಾರ್ದು. ಸರಿಯಾದ ಸಮಯಕ್ಕೆ ಬಂದು ಅಮ್ಮ ಅದಕ್ಕೆ ಜೊತೆ ನಿಂತಿದ್ದಾರೆ. ಒಳ್ಳೆ 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 ನನ್ಗೆ ಯಾಕೋ ಏನೋ ಮಿಸ್ ಹೊಡಿತಿದ್ಯಲ್ಲ. ಏನ್ ಮಿಸ್ ಹೊಡಿತಾ ಇದೆ? ಏನ್ ಟಾಣಿ ಫ್ರೀಯಾಗಿ ಸಿಗದೆ ಇರೋ ಈ ಕಾಲದಲ್ಲಿ ನಿಮ್ಮ ಅಣ್ಣಂಗೆ ವಾಷಿಂಗ್ ಮಿಷಿನ್, ಫ್ರಿಜ್ಜು, ಟಿವಿ ಸಿಗೋದಂತೆ, ಅದನ್ನ ಕೊಡಕ್ಕೆ ಆ ವಿಕ್ಕಿ ಬರೋದಂತೆ. ಇದನ್ನ ಕಾಕತಾಳಿಯನೇ ಅನ್ಕೊಳ್ಳೋದಲ್ಲ ಅದೇ. ಆದ್ರೆ ವಿಕ್ಕಿ ಬರೋವಾಗ್ಲೇ ರೌಡಿಗಳು ಬರೋದಂತೆ, ಮನೆಯಲ್ಲಿ ಗಲಾಟೆ ಆಗೋದಂತೆ, ಇವನು ಹೀರೋ ತರ ಬಂದು ಕಾಪಾಡೋದಂತೆ. ಅದನ್ನ ನಿಮ್ಮಮ್ಮ ನಿಮ್ಮ ಅತ್ತಿಗೆ ನೋಡಿ ಈ ಪ್ರೆಸ್ ಆಗೋದಂತೆ. ಇದೇನ್ ಸಿನಿಮಾ ಕೆಟ್ಟೋಯ್ತೇನವ? ನಾಗರಾಜಣ್ಣ, ನೀವೆಲ್ಲದನ್ನು ಯಾಕೆ ನೆಗೆಟಿವ್ ಆಗೇ ನೋಡ್ತೀರಾ? ಯಾರಿಗ್ ಗೊತ್ತು, ರೌಡಿಗಳನ್ನ ಕಾಸು ಕೊಟ್ಟು ಅವನೇ ಕರ್ಸಿರ್ಬೋದು. ಹೋದ್ಸಲ ನಿನ್ನ ಇಂಪ್ರೆಸ್ ಮಾಡಕ್ಕೆ ಕಳ್ಳು ಹಿಡ್ದ, ಈ ಸಲ ನಿಮ್ ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡಕ್ಕೆ ರೌಡಿಗಳನ್ನೇ ಕರ್ಸವನೆ. ಗುಡ್ ಪ್ಲಾನ್. ಹೌದೌದು, ಅವನ ಹತ್ರ ಕಂತೆ ದುಡ್ಡಿದೆ ನೋಡಿ. ಹಾ ಕರೆಕ್ಟು, ಇದ್ರೂ ಇರ್ಬೋದು. ನನ್ನ ಅಣ್ಣ ಸಾಲ ಮಾಡಕ್ ಕಾರಣನೂ ವಿಕ್ಕಿ ಅಂತಾನೆ ಹೇಳ್ಬಿಡಿ, ಅದು ಆಗೋಗ್ಲಿ. ಅಣ್ಣ, ನಿಮ್ದು ಯಾಕೋ ಅತಿ ಆಯ್ತು. ಬಂದ್ ರೌಡಿಗಳು ನನ್ ಮೇಲಿರೋ ಸಿಟ್ಟಿಗೆ ಗಲಾಟೆ ಮಾಡಿರೋದು. ಅದಕ್ಕೂ ವಿಕ್ಕಿಗೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಟಿವಿ ಫ್ರಿಡ್ಜ್ ಎಲ್ಲ ತರೋಷ್ಟು ಶ್ರೀಮಂತಿಗೆ ವಿಕ್ಕಿಗಿಲ್ಲ. ಅವರು ಸೇಲ್ಸ್ ಅಲ್ಲಿ ಇದ್ದಾರೆ, ತಂದು ಕೊಟ್ಟಿದ್ದಾರೆ ಅಷ್ಟೇ. ಆದ್ರೂ ನಂಗೆ ಯಾಕೋ ಮಿಸ್ ಹೊಡಿತಾದೆ. ಅಣ್ಣ, ನೀವು ಮೊದಲು ಸಿನಿಮಾಗಳು ನೋಡೋದ್ ಬಿಡಿ, ಎಲ್ಲ ಸರಿ ಹೋಗುತ್ತೆ. ಸರಿ, ನಂಗೆ ಕೆಲಸ ಇದೆ, ಬಾಯ್. ಸರಿ ಆಯ್ತು, ಬಾಯ್. ಹುಟ್ಟಂಗಿ ಹೇಳಷ್ಟು ಆ ವಿಕ್ಕಿ ಒಳ್ಳೆಯವನ? ಚಾನ್ಸೇ ಇಲ್ಲ. ನಾಗರಾಜಣ್ಣ ಹೇಳೋಷ್ಟು ವಿಕ್ಕಿ ಕೆಟ್ಟವರ? ಸಾಧ್ಯನೇ ಇಲ್ಲ. ನಾವು ಅಸಾಧ್ಯ ಅಂತ ಅನ್ಕೋಬಾರ್ದು. ಯಾರಿಗ್ ಗೊತ್ತು, ಮಿಸ್ ಮೂಗುತಿಗೆ ನಾನು ಯಾರು ಅಂತ ಗೊತ್ತಾಗಿನೇ ಕರೆದಿರ್ಬೋದು. ಇರ್ಬೋದು. ಇಲ್ಲ, ಮನೇಲಿ ಮಾಡಿರೋ ಉಪಕಾರಕ್ಕೆ ಥ್ಯಾಂಕ್ ಯು ಹೇಳ ಕರೆದಿರ್ಬೋದು. ಇರ್ಬೋದು. ಅಲ್ಲ, ನಮ್ಮ ಮನೆ ಅಂತ ಗೊತ್ತಾಗಿನೇ ಬಂದಿದ್ದಾನೆ, ಫ್ರಾಡ್ ಸ್ಟಾಕರ್ ಅಂತ ಅನ್ಕೊಂಡಿದ್ರೆ? ಇರ್ಬೋದು. ಸ್ಟಾಕರ್ ಆಗಿದ್ರೆ ಅವಳು ಬರೋವರೆಗೂ ಅಲ್ಲೇ ಇರ್ತಿದ್ದೆ. ಆದ್ರೆ ನಾನು ಹಂಗೆ ಮಾಡಿಲ್ವಲ್ಲ, ಸೊ ನಾನು ಒಂದು ಒಳ್ಳೆ ಉದ್ದೇಶಕ್ಕೆ ಬಂದಿದ್ದೀನಿ ಅಂತ ಅನ್ಕೋತಾಳೆ. ಇರ್ಬೋದು. ಏನ್ ಇರ್ಬೋದು? ಹೋಗಿ ನಿನ್ನ ಹತ್ರ ಮಾತಾಡ್ತೇನಲ್ಲ, ನನ್ನ ತಲೆ ಸರಿ ಇಲ್ಲ. ಇರ್ಬೋದು. ಏನು ಬೇಕಂತ ಆಡ್ಕೋತಿದ್ಯಾ? ನಿನ್ನ ಕಾಲ್ ಮಾಡಿ ಕರೆದಿರೋದು ಅವಳು. ಏನಕ್ಕೆ ಅಂತ ನನ್ನ ಕೇಳಿ ನೀನ್ 108 ಯೋಚನೆ ಮಾಡೋ ಬದಲು ಅವಳನ್ನ ಹೋಗಿ ಕೇಳಬಾರ್ದಾ? ಏನು ಅವಳಿಗೆ ಕೇಳೋದಾ? ಮಿಸ್ ಮುಗುತಿಗೆ? ನನ್ನ ತಲೆ ತಿನ್ನೋ ಬದಲು ಅವಳು ತಲೆ ತಿನ್ನೋಗು. ಬಾಸ್ ಆಗಿ ನೀನು ಕೆಲಸ ಮಾಡಿಲ್ಲ ಅಂದರೆ ನಡೆಯುತ್ತಪ್ಪ. ನಾನು ಕೆಲಸ ಮುಗಿಸಿಲ್ಲ ಅಂದರೆ ಡೆಡ್ಲೈನ್ ರೀಚ್ ಆಗಿಲ್ಲ ಅಂತ ನನ್ನೇ ಡೆಡ್ ಬಾಡಿ ಮಾಡಿಬಿಡ್ತಾರೆ ಅಷ್ಟೇ. ನೀನು ಹೇಳಿರೋ ಡೀಟೇಲ್ಸ್ ಎಲ್ಲ ಹಾಕಿ PPT ರೆಡಿ ಮಾಡಿದ್ದೀನಿ. ಸರಿ ಇದೆಯಾ ನೋಡು. ವಿರಾಜ್, ಬಾಸ್, ಮಿಸ್ ಮೂಗುತಿ ಹತ್ರ ಕೇಳು ಅಂದಿದ್ದಕ್ಕೆ ನಿಜವಾಗ್ಲೂ ಕೇಳಕ್ ಹೋದ್ನ ಇವನು. ಈ ಕುಕ್ತಂಗಿಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಕಾಣೋದೇ ಇಲ್ಲ. ನಾನೇ ಏನಾದ್ರೂ ಮಾಡ್ಬೇಕು, ಮಾಡ್ತೀನಿ. ನಾಗು, ಬಂದ್ಯಾ? ಬಾಬಾ ರಿಯಾ, ಮಧ್ಯದಲ್ಲಿ ಮಾತಾಡ್ಬೇಡ, ಕತೆದು ಫ್ಲೋ ಕಟ್ ಆಗತ್ತೆ. ದೊಡ್ಡಮ್ಮ, ಒಂದ್ ಕೆಲಸ ಮಾಡಿ, ನೀವು ಕತೆ ಬರ್ದಿರೋದ್ ನಂಗೆ ಕೊಡಿ, ನಾನೇ ಓದಿ ಕತೆ ಏನು ಅಂತ ಹೇಳ್ತೀನಿ. ಸುಮ್ನೆ ಯಾಕೆ ನೀವು ಗಂಟ್ಲು ಒಣಗಿಸ್ಕೋತೀರಾ? ಅಯ್ಯೋ, ಅದು ಹಾಗಲ್ಲ ರಿಯಾ. ಕತೆ ಬರ್ದೋರು ಯಾವ ಟೋನಲ್ಲಿ ಬರ್ದಿರ್ತಾರೋ ಅದೇ ಟೋನಲ್ಲಿ ಕತೆನ ಹೇಳ್ಬೇಕು. ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನೀನ್ ಸುಮ್ನೆ ಕೂತ್ಕೋ, ಪೂರ್ತಿಯಾಗಿ ಕತೆ ಕೇಳು. ರಿಯಾ ಮೇಡಮ್, ಅದೇನ್ ಕತೆ ಅಂತ ಕೇಳಬಾರ್ದಾ? ನಾಳೆ ನಿಮ್ ಎಕ್ಸಾಮ್ಗೆ ಉಪಯೋಗಕ್ಕೆ ಬಂದ್ರು ಬರ್ಬೋದು. ನಾಗು, ನಾನು ಓದ್ತಿರೋದು ಇಂಜಿನಿಯರಿಂಗ್, ಜರ್ನಲಿಸಮ್ ಅಲ್ಲ ಕತೆ ಎಲ್ಲ ಬರಿತಾ ಕೂತ್ಕೊಳಕ್ಕೆ. ಕರೆಕ್ಟಾಗಿ ಹೇಳಿದೆ ರಿಯಾ. ನನ್ನ ಕತೆನೂ ಇಂಜಿನಿಯರಿಂಗ್ ಕಾಲೇಜಲ್ಲೇ ನಡೆಯೋದು. ಹೀರೋಯಿನ್ನು ಕಾಲೇಜ್ ಕಾರಿಡಾರಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾಳ. ಆಗ ಅವಳಿಗೆ ಒಂದು ಫೋನ್ ಬರುತ್ತೆ. ಹೀರೋದ ಮೇಡಮ್? ಅಲ್ಲ, ಆ ಕಾಲ್ ಬಂದಿದ ತಕ್ಷಣ ಹೀರೋಯಿನ್ಗೆ ಕೈಕಾಲೆಲ್ಲ ನಡುಗ್ತಾ ಇದೆ, ಬೆವರು ಸುರಿತಾ ಇದೆ. ಯಾಕೆ? ಫೋನ್ ಅಷ್ಟೊಂದು ಬಿಸಿ ಆಗಿತ್ತಾ? ನಿನ್ ತಲೆ. ಕಾಲ್ ಮಾಡಿರೋದು ಸೈಕೋ ಲವ್ವರ್. ಸೈಕೋನಾ? ಅವನು ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇರ್ತಾನೆ. ಹೀರೋಯಿನ್ಗೆ ಅವನು ಯಾರು ಅಂತಾನೆ ಗೊತ್ತಿಲ್ಲ. ದೊಡ್ಡಮ್ಮ, ಇದೆಲ್ಲ ಹಳೆ ಕತೆ. ಈಗ ಯಾರು ಹಾಗೆ ಕಾಲ್ ಮಾಡಲ್ಲ. ಕಾಲ್ ಮಾಡಿದ್ರೆ ಬ್ಲಾಕ್ ಮಾಡಿದ್ರೆ ಆಯ್ತು. ಬ್ಲಾಕ್ ಮಾಡಿದ್ರು ಮನೆ ಬಂದು ಕಾಟ ಕೊಟ್ರೆ? ಆ ನಂಬರ್ ಹಿಡ್ಕೊಂಡು ಅವ್ರ ಹೆಸರು, ಅಡ್ರೆಸ್ಸು, ಡೀಟೇಲ್ಸ್ ತೆಗ್ಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಆಯ್ತು.